ವಿ ಆರ್ ಆನ್ ದ ಸೇಮ್ ಬೋಟ್. ಆಗ್ತೀನಿ ಬಿಡು ಮರಿ. ಅದೇ ನಾನು ಅಷ್ಟೇ, ನಾನು ಆಗ್ತೀನಿ ಬಿಡು ಮರಿ. ಸುಜಿತ್ ಗೌಡ್ರು ಮತ್ತೆ ಜೀವ ವಿನಯ್ ಇಬ್ರು ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡೋ ತರ ಚಾಲೆಂಜ್ ವಿಡಿಯೋ ಮಾಡ್ಬೇಕು ಅನ್ನೋದನ್ನ ಏನ್ ಅಂತಿದ್ಯಾ? ನಮ್ ಬೀಜ ಸಿಕ್ಕಿರಲಿಲ್ಲ, ನಮ್ ಬೀಜ ಹುಡುಕ್ತಾ ಇದ್ದೀವಿ. ಮೇಲಿರೋದ 2 ಸಾವಿರ ಕೊಡ್ಸೋ ಸಾಕು. ಬೆಲ್ಲುಟ್ಟಿ ಕೊಡಿಸ್ತಾ ಅನ್ಕೊಂಡು ಎಲ್ಲೋ ಬೆಲ್ಲುಟ್ಟಿ ಅಂದ್ರೆ 20 ಕಿಲೋಮೀಟರ್ ಮುಂದಕ್ಕೆ ಬಂದ್ಬಿಟ್ವಿ ಅಂತೆ. ಧನ್ಯವಾದಗಳು ಬಂದಿದ್ದಕ್ಕೆ, ಅಷ್ಟು ದೂರದಿಂದ ಬಂದಿದ್ದೆ. ತಮ್ಮ ಬಂದಿರೋದಕ್ಕೆ ಏನೋ ಒಂದು ಪರವಾಗಿಲ್ಲ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ ಸುಹಾಸ್ ಕಲ್ಕಿ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ನಾವು ಇವತ್ತು ಹೋಗ್ತಾ ಇದ್ರು ಚಿಕ್ಕಮಂಗ್ಳೂರ್ಗೆ. ರೀಸನ್ ನಮ್ಮ ಫ್ರೆಂಡ್ ಅವ್ರ ಅಕ್ಕನ ಮನೆ ಗುರುಪ್ರವೇಶ ಇದೆ. ಅವನಿಗೆ ಮಾತ್ರ ಅಕ್ಕಲ್ಲ, ನಮಗೂ ಅಕ್ಕನೇ. ನಾವೆಲ್ಲ ಒಂಥರ ದತ್ತು ತಗೊಂಡಿದ್ದೀವಿ. 3 days ಪ್ಲಾನ್. ಗುರುಪ್ರವೇಶ ಮುಗಿಸ್ಕೊಂಡು ಹಂಗೆ ಫುಲ್ ಒಂದು ಟ್ರಿಪ್ ಮಾಡ್ಕೊಂಬೋಣ ಅಂತ ಇದೆ. ಇವತ್ತು ಆಕ್ಚುಲಿ ಪೂಜೆ ಇದೆ, ಬಟ್ ನಾವು ಪೂಜೆ ಟೈಮ್ಗೆ ಹೋಗ್ತೀವಿ ಅನ್ನೋ ಡೌಟು. ಯಾವಾಗಲೂ 2 ಗಂಟೆ ಆಗಲಿ ಇನ್ನೂ ಇಲ್ಲ ಇದ್ರು ಅಂತ ಯಾವ ಟೈಮ್ಗೆ ಹೋಗ್ತೀವೋ ಗೊತ್ತಿಲ್ಲ. ನಾನು ಬೇಬಿ ನಿದ್ದೆ ಬಿಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟೊಂದು ಬಟ್ಟೆ. ಇದು ಬಟ್ಟೆ ಬ್ಯಾಗು, ಇದು ಕ್ಯಾಮ್ರಾ, ಇದ್ರಲ್ಲಿ ಫುಲ್ಲು ಆಕ್ಸೆಸರೀಸ್, ಗಿಂಬಲ್ಲು, ಗೋಪ್ರೋ. ಹಬ್ಬ ಬಂದ ಅಂದರೆ ನಂಗೊಂದು ಫೋನ್ ಹಾಕ್ಬಿಟ್ಟು ಅವನಿಗೆಲ್ಲ ಅವ್ನು ಕೇಳಿ ಅವ್ನು ಬರ್ತಿದಂಗೆ ರೆಡಿಯಾಗಿ ಹೊರಡೋದೆ. ನಂದೇನಿಲ್ಲ, ನಾನು ಫುಲ್ ರೆಡಿ ಇದ್ದೀನಿ. ಅವ್ನು ಬರ್ತಿದಂಗೆ ಹೊರಡೋದು ಅಷ್ಟೇ. ಸೊ ಫೈನಲಿ ಅಕ್ಷಯ್ ಕೇಮ್. ಮಗನ ಹೆಂಗೆ ವಿಡಿಯೋ ಮಾಡ್ದೇನೋ? ಇನ್ನೇನ್ ನೀನು ರೆಡಿ ಆಗ್ಬೇಕಾ? ರೆಡಿ ಆಗ್ಬೇಕು. ಏನ್ ರೆಡಿ ಆಗ್ತೀಯಾ? ರೌಂಡು ತಲೆ ಸ್ನಾನ ಮಾಡ್ಕೊಂಡು. ಓಹೋ, ತಮ್ದು ಇನ್ನೂ ಇಷ್ಟೊಂದೆಲ್ಲ ಐತಲ್ಲ ಸೀನು. ನಾನು ನಿನ್ಗೋಸ್ಕರನೇ ಬೇಗ ಬಂದೆ. ಚೇತು ಮನೆ ಹತ್ರ ಗಾಡಿ ವಾಶ್ ಮಾಡ್ತಾ ಇದ್ದೆ ನಾನು. ಸರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕರ್ಮವೇ. 12 ಗಂಟೆಗೆ ಬರ್ತೀನಿ ಅಂತ ಅಂದಿದ್ ಪ್ರಜೆ 2 ಗಂಟೆಗೆ ಬಂದವನೆ. 4 ಗಂಟೆಗೆ ಹೋಗ್ತೀವಿ ಅನ್ಕೊಂಡು 6 ಗಂಟೆಗೆ ಹೋಗ್ತೀವಿ. ಅಲ್ಲಿ ಏನ್ ಮಾಡ್ತೀವೋ ಗೊತ್ತಿಲ್ಲ. ಯಾರ್ ಇಂಡಿಯನ್ಸ್, ವಿ ಫಾಲೋ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂಗ್ಸ್. ಅಂಡ್ವಾರ ಅಂತ ಹೇಳ್ರಿ ಒಂದೇ ಮಾತಲ್ಲಿ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಅಂದ್ರೆ ಗೊತ್ತಾ? ನಾವು 1 hour ಅಂತ ಹೇಳಿದ್ರೆ ಅದು 4 ಅವರ್ ಲೆಕ್ಕ. ಈಗ ಅದ್ಯಾರೋ ಇನ್ನೊಬ್ರು ಪ್ರಜೆದ್ ಏನ್ ಕತೆ? ಶಿ ಇಸ್ ಆನ್ ದ ವೇ. ಶಿ ಇಸ್ ಸ್ಟಿಲ್ ಆನ್ ದ ವೇ. ಶಬಾಷ್. ತಾವಿನ್ನೂ ರೆಡಿ ಆಗಕ್ಕೆ ಎಷ್ಟೊತ್ತು ಬೇಕು? ಶಬಾಷ್. ನಿಜ ಇವತ್ತು 2 ಗಂಟೆ ಆಗ್ಲೇ 2:03 4 ಗಂಟೆಗೆ ಇಲ್ಲಿ ಬಿಡ್ತೀವಿ. 3 hour ಏನೋ ಇಂದ 4.5 hours ಜರ್ನಿ. 9 ಕರೆಕ್ಟಾಗಿ ಹುಟ್ಟು ಟೈಮ್ಗೆ ಹೋಗ್ತೀವಿ. ಅವ್ನು ಇವತ್ತೇ ಪೂಜೆ ಜಾಸ್ತಿ ಇರೋದು. ಮಾಡ್ಕೊಳ್ಳಿ, ಅವ್ರು ಮಾಡ್ಕೊಂಡು ಪೂಜೆ, ನಾವೇನ್ ಮಾಡ್ಬೇಕಾ? ಬರ್ರಿ ಬೇಗ ಅಂದ. ಹೊಟ್ಟೆ ಪೂಜೆ ಮಾಡಿದ್ರೆ ಸಾಕು. ಕರೆಕ್ಟಾಗಿ ಊಟ ಟೈಮ್ಗೆ ಹೋಗ್ತೀವಿ. ಊಟ ಮಾಡಿ ಬೆಳಗ್ಗೆ ಎದ್ದೇಳು. ಆಮೇಲೆ 1 hour ಅಲ್ಲಿರೋ. ಆಮೇಲೆ ಎಕ್ಸ್ಪ್ಲೋರ್ ಮಾಡಕ್ ಹೋಗು ಚಿಕ್ಕಮಂಗ್ಳೂರ್ ಎಕ್ಸ್ಪ್ಲೋರಿಂಗ್ ಚಿಕ್ಕಮಂಗ್ಳೂರ್. ಈ ಒಂದು ವ್ಲಾಗ್ ಅಲ್ಲಿ ಇವನು ಪ್ರೊಫೆಷನಲ್ ಕೊರಿಯೋಗ್ರಾಫರ್, ಇವರು ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟ್, ಇವೆಲ್ಲ ಮರ್ತ್ಬಿಡ್ರಿ. ಯಾಕೆಂದ್ರೆ ಫ್ರೆಂಡ್ಸ್ಗಳು ಸೇರಿದಾಗ ಯಾವ ತರ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಎಸ್ಪೆಷಲಿ ಹುಡುಗರು ಸಿಗ್ದಾಗಂತೂ ಕೇಳಂಗೆ ಇಲ್ಲ. ನಾವು ನ್ಯಾಚುರಲ್ ನಾರ್ಮಲ್ ಮನುಷ್ಯರೇ ಅಲ್ಲ, ನಾವು ಕಾಡು ಮನುಷ್ಯರು. ಇವನ್ ಮಾತ್ರ ನಾನಲ್ಲ. ಇವಾಗ್ಲೂ ಅಲ್ವಾ? ಇವಾಗ ಹಂಗೆ ದೇವರಂತ ಮನುಷ್ಯ, ದೇವತಾ ಮನುಷ್ಯ. ತಥಾಸ್ತು. ಫಿಲ್ಟರ್ ಇಲ್ದಿರೋ ಮಾತುಗಳು ಬರುತ್ತೆ. ಕುತ್ಕೊಳ್ಳಿ, ವಿಡಿಯೋ ನೋಡಿ, ಎಂಜಾಯ್ ಮಾಡಿ. ವಿಡಿಯೋ ನೋಡ್ಬೇಕಾದ್ರೆ ನೀವು ನಮ್ಮ ಪೊಸಿಷನ್ ಅಲ್ಲಿ ಇದ್ರೆ ಹೆಂಗೆಲ್ಲ ಎಂಜಾಯ್ ಮಾಡ್ತೀರಿ, ಹೆಂಗೆಲ್ಲ ಅಲ್ಲೇ ಮಾಡ್ತಿದ್ರಿ ಅನ್ನೋದನ್ನ ಥಾಟ್ ಇಟ್ಕೊಂಡು ವಿಡಿಯೋ ನೋಡ್ರಿ. ಸೊ ಅವಾಗ ನಿಮ್ಗೂ ಒಂದು ಕನೆಕ್ಷನ್ ಸಿಗುತ್ತೆ. ಆಮೇಲೆ ಒನ್ ಮೋರ್ ಥಿಂಗ್, ಅನ್ಫಿಲ್ಟರ್ಡ್ ಟಾಕ್ಸ್ ಎಲ್ಲ ಬರ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಅದು ತೀರಾ ಹಾಕಕ್ಕಾಗದೆ ಇರೋಂಥದ್ದನ್ನ ಏನು ಮಾಡೋಕ್ಕಲ್ಲ. ನಾನು ಬೀಪ್ ಹಾಕ್ಲೇಬೇಕು, ಬಿಕಾಸ್ ಫ್ಯಾಮಿಲಿ ನೋಡುತ್ತೆ. ಅದೊಂದು ಇದೆ, ಸಭ್ಯತೆ ಅನ್ನೋದನ್ನ ಮೇಂಟೈನ್ ಮಾಡ್ಲೇಬೇಕು. ನಮ್ಮಮ್ಮ ನೋಡ್ತಾ ಇರ್ಬೋದು ನನ್ನ ವಿಡಿಯೋಗಳನ್ನ. ನಮ್ಮಮ್ಮ ಹೇಳ್ತಾರೆ, ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ನೋಡ್ದೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾ. ಸೊ ಆ ಸಭ್ಯತೆ ಮೇಂಟೈನ್ ಹಂಗಂತ ಇವರು ಯಾರು ಮಾತಾಡ್ದೇ ಇರೋ ಮಾತುಗಳೇನು ನಾವೇನು ಮಾತಾಡಲ್ಲ. ಕಾಮನ್ ಆಗಿ ಎಲ್ಲರೂ ಮಾತಾಡೋ ಮಾತು ಬರುತ್ತೆ. ಹುಡುಗರು ಅನ್ನೋದು ಸ್ವಲ್ಪ ಚೂರು ಹೆಚ್ಚು ಕಮ್ಮಿ ಬರುತ್ತೆ. ಎಲ್ಲೆಲ್ಲಿ ಬೀಪ್ ಹಾಕ್ಬೇಕು ಅದು ಹಾಕ್ತೀವಿ. ಅದು ಬಿಟ್ಟು ಮಿಕ್ಕಿದ್ದೇನೇನಿದೆ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಚಿಕ್ಕಮಂಗಳೂರು. ಪೀಸ್.
ಅಷ್ಟೇ. ಸೊ ಫೈನಲಿ ತುಮಕೂರ್ನ ಬಿಡೋಂಥ ಕಾರ್ಯಕ್ರಮದಲ್ಲಿ ಇದ್ದೀವಿ. ಹೆಚ್ಚಿಗೆ ಮಾತಾಡೋಣ, ಸಂಜೆ ಮಾಡೋದು ಅಷ್ಟೇ. ನಾನು ರೆಸ್ಕ್ಯೂ ಎಲ್ಲ ಮಾಡೋಲ್ಲ, ಆಮೇಲೆ ನಾನು ರೆಸ್ಕ್ಯೂ ಮಾಡ್ತೀನಿ ಅನ್ಕೊಂಡ್ಬಿಟ್ಟು ಈಗ ರೆಸ್ಕ್ಯೂ ಮಾಡೋ ಪ್ರಜ್ಞೆ ಇವರು. ನಾವು ಅದನ್ನು ತೊಗೊಂಬಂದಿರೋದು ಅಷ್ಟೇ, ಸುಮ್ಮನೆ ಹೋಗ್ರು. ನನ್ನ ಬ್ಯಾಗು ಹಿಂದೆ ಹಾಕ್ಬಿಡೋಣ. ಎಲ್ಲ ಹಿಂದಕ್ಕೆ ಬ್ಯಾಗ್ ಎಲ್ಲ ಫ್ಯೂಯಲ್ ಅವನಿಗೆ ಪ್ಲಾನ್ ಮಾಡೋಣ. ಡೀಸೆಲ್ ಪೆಟ್ರೋಲ್ ನಿಂದು? ಪೆಟ್ರೋಲ್ ಪೆಟ್ರೋಲ್ ಹಾಕ್ತಿರ್ಲಿ ಅರ್ಧದಲ್ಲ, ಅಲ್ಲ ಡೀಸೆಲ್ ಅಲ್ಲ ಅಂದ್ರು ಸುಮ್ಮನೆ ನೋಡೋಣ. ದಿನ ಪ್ರತಿ ಇಂಥವೇನಾದ್ರು ನಾನು ಮಾಡ್ತಿರೋದು. ಇನ್ನೂ ತುಮಕೂರಲ್ಲಿ ದೊಡ್ಡಾಡ್ತಿದ್ದೀವಿ, 3 ಗಂಟೆ ಆಯ್ತು. ನಾವು ಹೊಟ್ಟೆ ತುಂಬಿಕೊಂಡಿಲ್ಲ ಅಂತಂದ್ರು ಗಾಡಿಗೆ ಹೊಟ್ಟೆ ತುಂಬಿಸ್ಬೇಕು. ಫುಲ್ ಟ್ಯಾಂಕ್ ಪೆಟ್ರೋಲ್. ನೀವೇನ್ ಬಿಟ್ರಿ ಸಾವುಕಾರ ಮಂದಿ? ಏನಪ್ಪ ಸ್ವಲ್ಪ ಬರ್ತಾ ಇತ್ತು ಏನಂತ ಸಾವುಕಾರ ಮಂದಿ ಅಂತ. ನಾನ್ ಪೋಸ್ಟ್ ಎದ್ದು ಹೋಗಿದ್ದೀನಿ ಅತ್ಲಾಗೆ ಕಡೆ. ಹೀಗಾಗಿ ಒಂದ್ ಕಡೆ ತಲೆನೋವು, ಇಂಥ ಪ್ಲೇಸ್ ಎಲ್ಲ ಹಚ್ಕೊಂಡು ಟ್ಯಾಬ್ಲೆಟ್ ಬೇರೆ ತಗೊಂಡಿನ್ ಗುರು. ಗೊತ್ತಿರೋ ನಂಬರ್ ಅನ್ನ ಬೈತವ್ರೆ. ಗಾಡಿ ಫುಲ್ ಟ್ಯಾಂಕು. ಯಾರೋ ಇನ್ನೊಂದು ಹುಡುಗಿ ಬರ್ಬೇಕಿತ್ತು, ಬಂದಿಲ್ಲ ಇವಾಗ. ಫೋನ್ ಮಾಡಿದ್ದೆ ಅಂತ ಹುಡುಗಿನ ಕರ್ಕೊಂಡು ಹೋಯ್ತಾ ಇವಾಗ ಸೀರಾ ಹೆಚ್ಚಿನ ಕೊಟ್ಟು ಮೇಲಿರೋದು 2,000 ಸಾಕು ಮಗ. ಮೇಲಿರೋದ 2,000 ಕೊಡ್ಸೋ ಸಾಕು. ನಮ್ಗೆ ಕೆಳಗಡೆ ಇರೋ ಒಂದ್ ಸರ ಆದ್ರೆ ಮದ್ವೆ ಆಗಿದೆ. ನನ್ ಸರದ ಬಗ್ಗೆ ಅಷ್ಟೇ ಸರದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಗಿಫ್ಟ್ ಮಾಡಕ ಹಂಗೆ ದೂರಾಲೋಚನೆ ಅಲ್ಲಪ್ಪ, ದೂರಾಲೋಚನೆ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಮಾಡು. ಹಂಗೆ ನನ್ಗೂ ಮೇಲಿರೋದು 2 ಗಿಫ್ಟ್ ಮಾಡ್ಬಿಡು. ಯಾರು ಇಲ್ವಲ್ಲ, ಏನಕ್ಕೋ ಪ್ರಯೋಜನ ಇಲ್ಲ ಕಣ. ನನಗ್ ಕೊಡ್ಸು ಸಾಕು. ನೀನ್ ಹಾಕೊಂಡ್ ಏನ್ ಮಾಡ್ತೀಯಾ? ಪರವಾಗಿಲ್ಲ, ಹಾಕೊಂತೀನಿ, ಏನಾಗಲ್ಲ. ಅವಣ್ಣ ಫುಲ್ಲು ಹೇಳಿ ನೋಡ್ತಾರೆ, ಯಾರು ಇವ್ರು ಏನೇನೋ ಮಾಡ್ತಾವ್ರಲ್ಲ ಅಂತ. ವಾಯ್ಸ್ ಹೋಗಿತ್ತು ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಬಿಡಿ. ತಲೆ ನೋವು ಅಷ್ಟೇ ರಿಸರ್ಚ್ ಬಂದಿದ್ದೀನಿ. ವಾಯ್ಸ್ ಉಷ್ಟು ಲಾಸ್ಟು ಇನ್ನು ಚಿಕ್ಕಮಂಗ್ಳೂರಿಂದ ಬರೋದೊಳಗೆ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ. ಹೋಗೋ ಬರೋರೆಲ್ಲ ವಿಚಿತ್ರವಾಗಿ ನೋಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಗಾಂಧಾಬಿ ಹಾಕ್ತಿದ್ದೀನಿ, ಫೋನ್ ಇಟ್ಕೊಂಡು ಮಾತ್ರ. ಇವಾಗ ಅಡ್ಜಸ್ಟ್ ಆಗೋದು, ಯಾವನೇನಾರು ಅನ್ಕೋಬೋದು ಅಂತ ಅಷ್ಟೇನೆ. ಇಲ್ಲ ಯಾವ್ದು ಅಕ್ಷಯ, ಆಕಾಶ್, ಅನನ್ಯ ಕಾಲೇಜ್ ಗಿಫ್ಟ್ ತಗೊಂಡ್ರ ಹೋಗ್ಲಿ. ಮತ್ತೆ ನಮ್ಗಿನ್ನ ದೊಡ್ಡ ಗಿಫ್ಟ್ ಬೇಕಾ? ಅಕ್ಕಂಗೆ ತಮ್ಮಂದಿರ್ಗಿನ್ನ ಗಿಫ್ಟ್ ಬೇಕಾ? 16 ವರ್ಷದಿಂದ ಸಹಿಸ್ಕೊಂಡಿಲ್ವಾ ತಮ್ಮಂದಿರ್ನ? ಅದಕ್ಕಿನ್ನ ದೊಡ್ಡ ಗಿಫ್ಟ್ ಇನ್ನೇನ್ ಕೊಡೋಣ ಹೇಳ್ರಿ? ನೀ ತಾನೇ ಕಾರಣ, ತಲೆ ಗಿರ ಗಿರ ಗಿರ, ತಲೆ ಗಿರ ಗಿರ ಗಿರ, ತಲೆ ಗಿರ ಗಿರ ಗಿರ, ತಲೆ ಗಿರ ಗಿರ ಗಿರ. ಬೆಟ್ಟ ಗುಡ್ಡ ನಮ್ ಜೊತೆ ಒಬ್ರಿದ್ದಾರೆ, ಪಾಪ ಅವರು ವಿಡಿಯೋಗೆಲ್ಲ ಬರಲ್ಲ ಅಂತಿದ್ದಾರೆ. ಸೊ ಅವ್ರನ್ನ ಹಾಕಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಅಯ್ಯೋ ಅನ್ನಿಸ್ಬೇಡ ಅಂತ. ಆದ್ರೂ 1-2 ದಿನ ನೀವು ಹೆಣ್ಣುಡ್ಗಿ ಅನ್ನೋದು ಮರ್ತ್ಬಿಡ್ರಿ. ಏನಾದ್ರು ಮಾಡೋಣ, ಡೀಲ್ ಮಾಡೋಣ. ಅಟ್ಲೀಸ್ಟ್ 1-2 ಕ್ಲಿಪ್ಪಲ್ಲಿ ಬರೋ ಥರ ಮಾಡಿ. ಪಾಪ ಅವರು ಕ್ಲಿಪ್ ಹಾಕ್ಬೇಡಿ, ನಾನು ನಿಮ್ಗೆ DJ ಇದು ಡ್ರೋನ್ ಕೊಡಿಸ್ತೀನಿ ಅಂತ ಅಂದಿದ್ದಾರೆ. ಸಾಕ್ಷಿಗೆ ಇವನೇ ಇದ್ದಾನೆ. ಏನ್ ಮಗ? ಸೊ ಡ್ರೋನ್ಗೋಸ್ಕರ ನಾನು ಕ್ಲಿಪ್ ಹಾಕ್ದಿರಾ ಇದ್ದೀನಿ. ಸೊ ಅವ್ರೇನೋ ಪ್ರಾಮಿಸ್ ಕೋಲ್ಗೇಟ್ ಟೂತ್ ಪೇಸ್ಟ್ ಅನ್ಕೊಂಡು ಅವ್ರೆ ಅವಾಗ್ಲಿಂದ ಯಾರಿಗೋ ಹತ್ರು, ಯಾರೋ ಬೈದ್ರು ಅಂತ ಫೋನಲ್ಲಿ. ಊಟ ಬೇರೆ ಮಾಡಿಲ್ವಂತೆ. ದಿಲಿ ಊಟ ಕೊಡಿಸ್ತೀನಿ ಅನ್ಬಿಟ್ಟು ಅವನೇ ಪಾಪ ಅದಕ್ಕೆ ಕಾಯ್ತವ್ರೆ. 2 ಬಕೆಟ್ ಎತ್ತಿಟ್ಟಿದ್ದಾನೆ, 2 ಬಕೆಟ್. ಆದ್ರೆ ನಾವಲ್ಲಿ ಹೋಗೋದೊಳಗೇನೆ ಇದು ಎಲೆತ ಟೈಮ್ಗೆ ಹೋಗ್ತೀವಿ ಅಂತ ಅನಿಸ್ತಿದೆ ನಂಗೆ. ಇನ್ನು ತಿಪ್ಟೂರಲ್ಲಿ ಇದೀವಿ, ಇನ್ನೂ 100 ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿ ನೀವೆತ್ತ ನಾವೇ ಕೆತ್ತಣ? ನಿಮ್ಮಿನೇ ಕರ್ದೆ ಇಲ್ಲ ಎತ್ತಿಸ್ತೀರ? ಬೆಟ್ಟನೇ ಕೆರೆದು ಬಿಟ್ಟವ್ರಲ್ಲ, ಕೆರ್ದವ್ರೆ.
ವೈಟಿಂಗ್ ಫಾರ್ ಯಾವ್ದಾದ್ರು ಒಂದು ಟೀ ಅಂಗಡಿ ಸಿಕ್ಕಿದ್ರೆ ಬ್ರೇಕ್ ಹಾಕೋಣ ಅಂತ. ಅಣ್ಣವ್ರ ಅದೆಲ್ಲ ಬೆಲ್ಲುದ್ ಟೀ ಕೊಡಿಸ್ತೀನಿ ಅಂದ್ರು. ಬೆಲ್ಲುದ್ ಟೀ ಕೊಡಿಸ್ತಾ ಅನ್ಕೊಂಡು ಎಲ್ಲ ಬೆಲ್ಲುದ್ ಟೀ ಅಂದ್ರೆ 20 ಕಿಲೋಮೀಟರ್ ಮುಂದಕ್ಕೆ ಬಂದ್ಬಿಟ್ವಿ ಅಂತೆ. ನೋಡ ಈ ಕಡೆ ಕೆರೆ ಆ ಕಡೆ ಬೆಟ್ಟ. ತಿಪ್ಟೂರ್ ಕೆರೆ, ತಿಪ್ಟೂರ್ ಅಲ್ಲ, ಕರಡಿ, ಕರಡಿನ ಕರಡಿ ಬೆಟ್ಟ. ಕರಡಿನೇ ಇಲ್ಲ, ಮುಂಚೆ ಇತ್ತು, ಇವ್ರ ಕೆರೆ ಸ್ಟಾರ್ಟ್ ಆದ್ಮೇಲೆ ಹೋಗ್ಬಿಡ್ತು. ಇವೇ ನಮ್ ಜನ ಮಾಡೋದು. ಚೆನ್ನಾಗಿರೋದನ್ನ ಕೆರೀತಾರೆ, ಚೆನ್ನಾಗಿಲ್ದೇ ಇರೋದನ್ನ ಸುಮ್ಮನೆ ಬಿಡ್ತಾರೆ. ಚೆನ್ನಾಗಿರೋದನ್ನ ಕೆರೆಯೋದ್ರಲ್ಲಿ ಇವ್ರಿಗೊಂಥರ ಏನೋ ಸಂತೋಷ, ಸುಖ, ನೆಮ್ಮದಿ ಎಲ್ಲಾನು. ರೋಡ್ ಅಂತೂ ಚೆನ್ನಾಗಿದೆ. ನಾನು ಈ ಕಡೆಗೆ ಬಂದು ತುಂಬಾ ಟೈಮ್ ಆಗಿದೆ, ನಂಗೆ ಗೊತ್ತಿಲ್ಲ. ಸೊ ನಾನು ಬರ್ತಿರೋದ್ರಿಂದ ರೋಡ್ ಚೆನ್ನಾಗಿದೆ. ಸೀಟ್ ಇವೆಲ್ಲ ಹಾಕಕ್ಕಾಗಲ್ಲ. ಒಳ್ಳೆ ವೆದರ್ ಇದೆ. ಹೇಳ್ತೀರಾ ಸಾಕ್ಲಪ್ಪಿ. ಹಿಂಗೆ ಜನಗಳೆಲ್ಲ ಹೆದರ್ಕೊಂಡು ಹೋಗ್ತಿದೆ. ಮೇ ಬಿ ಇನ್ನೊಂದು ಅವರ್ 2 ಅವರ್ ಹೋಗ್ತೀವ ಅಂತ ಗೊತ್ತಿಲ್ಲ. ಹೆಚ್ಚಿ ನಮಗೆ ಇದೊಂದು ಶಾರ್ಟ್ ಬ್ರೇಕ್ ಹಾಕಿ RCB ಫ್ಯಾನ್ಸ್ ಕಣದಲ್ಲೂ RCB. ವೆಲ್ಕಮ್ ಟು ಚಿಕ್ಕಮಂಗ್ಳೂರ್, ಲ್ಯಾಂಡ್ ಆಫ್ ಕಾಫಿ. ಗೈಸ್, ಫಸ್ಟ್ ಟೈಮ್ ಒಂದ್ ಹುಡ್ಗಿ ಶಾಪಿಂಗ್ ಮಾಡ್ದಿರಾ ಫಂಕ್ಷನ್ಗೆ ಅಂತ ಬಂದು ಆನ್ ದ ವೇ ಶಾಪಿಂಗ್ ಮಾಡೋಣ ಅಂತ ಅಂತಿದ್ದಾರೆ. ಯಪ್ಪ ಕ್ರೇಜಿ ಗುರು. ಈ ತರ ಯಾರು ನಿಮ್ ಗ್ರೂಪ್ ಅಲ್ಲಿ ಇದ್ರು ಅಂದ್ರೆ ಆ ಹುಡ್ಗಿನ ಟ್ಯಾಗ್ ಮಾಡಿ. ಏನಪ್ಪ ನಮ್ ಗ್ರೂಪ್ ಅಲ್ಲಿ ಅಂತೂ ಯಾರು ಇಲ್ಲ, ಬ್ಯಾಗ್ ಅಲ್ಲೇ ಇದಾರೆ. ಸಬ್ಸ್ಕ್ರೈಬರ್ಸ್ ಗೆ ಕಮೆಂಟ್ ಮಾಡಕ್ ಹೇಳಿ, ಈ ತರ ಸಿಗ್ತದೆ. ಇಲ್ಲ, ನಮ್ ಸಬ್ಸ್ಕ್ರೈಬರ್ಸ್ ಗ್ರೂಪ್ ಅಲ್ಲಿ ಯಾರು ಇಂಥ ಫ್ರೆಂಡ್ಸ್ ಇರಲ್ಲ ಅನ್ಸುತ್ತೆ. ಅದನ್ನ ಹೇಳಿನಿ, ಟ್ಯಾಗ್ ಮಾಡಿ ಈ ತರ ಯಾರು ಇದ್ರು ಅಂದ್ರೆ. ಅಂಡ್ ಇವ್ರಿಗೆ ಸ್ಯಾಮ್ ಸಮೀರ್ ಅವ್ರು ಅಂದ್ರೆ ತುಂಬಾ ಇಷ್ಟ ಅಂತೆ, ಮತ್ತೆ ವರ್ಷಾ ಕಾವೇರಿ ಅವರು. ನನಗೆ ತುಂಬಾ ಫೇವ್ರೇಟ್ ಇರೋದು, ನಂಗೆ ಎಲ್ಲರೂ ಇಷ್ಟ ಇದ್ದಾರೆ. ಬಟ್ ಇತ್ತೀಚೆಗೆ ತುಂಬಾ ಫೇವ್ರೇಟ್ ಆಗಿರೋಂಥ ಬ್ಲಾಗರ್ ಅಂದ್ರೆ ಸುಜಿತ್ ಗೌಡ್ರು, ಆಮೇಲೆ ಜೀವ ವಿನಯ್ ಅವರು ಇಷ್ಟಾನೆ. ಜೀವ ವಿನಯ್ ಅವರು ಮತ್ತೆ ಸುಜಿತ್ ಗೌಡ್ರು ಇಬ್ರು ಚಾಲೆಂಜ್ ವಿಡಿಯೋಸ್ಗಳೆಲ್ಲ ಮಾಡ್ತಾನೆ ಇರ್ತಾರೆ. ಜೀವ ವಿನಯ್ ಅವ್ರು ಜಾಸ್ತಿ ಮಾಡೋದು, ಸುಜಿತ್ ಗೌಡ್ರು ಫುಲ್ ವ್ಲಾಗ್ ವಿಡಿಯೋಸು. ಬಟ್ ನಂಗೊಂದು ಇದೆ ಆಸೆ ಇದೆ, ನಿಮ್ಮಿಬ್ರಿಗೊಂದು ಚಾಲೆಂಜ್ ಕೊಡಬೇಕು. ನೀವಿಬ್ರು ಜೊತೆಗೆ ಒಂದು ಡ್ಯಾನ್ಸ್ ಮಾಡಬೇಕಾದ್ರೆ ಒಂದು ಫುಲ್ ಸಾಂಗಿಗೆ. ಪ್ಲೀಸ್ ಅಕ್ಸೆಪ್ಟ್ ಮಾಡಿ ಈ ಚಾಲೆಂಜ್ನ. ಹೆಲ್ತಿ ವೇ ಚಾಲೆಂಜ್ ಇದು. ಕೊರಿಯೋ ನಾನೇ ಮಾಡ್ತೀನಿ, ನೀವಿಬ್ರು ಡ್ಯಾನ್ಸ್ ಮಾಡಬೇಕು. ಸೊ ಯಾರ್ಯಾರೆಲ್ಲ ಸುಜಿತ್ ಗೌಡ್ರು ಮತ್ತು ಜೀವ ವಿನಯ್ ಫ್ಯಾನ್ಸ್ ಇದ್ದೀರಾ ಅವ್ರಿಗೆ ಟ್ಯಾಗ್ ಮಾಡಿ, ಇಲ್ಲ ಶೇರ್ ಮಾಡಿ. ಆದಷ್ಟು ಬೇಗ ಸುಜಿತ್ ಗೌಡ್ರು ಮತ್ತು ಜೀವ ವಿನಯ್ ಇಬ್ಬರು ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡೋ ಥರ ಚಾಲೆಂಜ್ ವಿಡಿಯೋ ಮಾಡಬೇಕು ಅನ್ನೋದನ್ನ. ಗೈಸ್, ನಾವಿವಾಗ ಬಂದಿರೋದು ಚಿಕ್ಕಮಂಗ್ಳೂರಿನ MG ರೋಡಿಗೆ. ಅವರು ಬಟ್ಟೆ ತೊಗೋಬೇಕು ಅಂತ ಹೋದ್ರು ಆ ಹುಡುಗಿ. ನಾನು ಸುಮ್ಮನೆ ಹಿಂಗಿದೆ ರೋಡು ಎಲ್ಲ ಏನು ಎತ್ತ ಅಂತ ನೋಡೋಣ ಅಂತ ಬಂದಿದ್ದೀನಿ. ಕ್ರೇಜಿ ಆಗಿದೆ, ಫುಲ್ ಸಿಮೆಂಟ್ ರೋಡ್ ಮಾಡಿದ್ದಾರೆ, ಮಸ್ತಿದೆ. ವೆದರ್ ಮಾತ್ರ ಮಸ್ತು ಗೈಸ್. ಶಾಪ್ ಬ್ಲ್ಯಾಕ್ ಜನತಾ ಬಜಾರ್ ಬೆಂಗಳೂರಲ್ಲಿದೆ ಇದು ಆ್ಯಕ್ಚುಲಿ. ಸೊ ಅಭಿಗೆ ವೇಟಿಂಗ್. ಎಲ್ಲ ಹೋಗ್ತಿದ್ಯೋ? We want to take something to eat. So ಬೇಕರಿಗೆ ಏನ್ ತೊಗೊಂತಿದ್ಯಾ? ನಮ್ ಬೀಜ ಸಿಕ್ಕಿರಲಿಲ್ಲ, ನಮ್ ಬೀಜ ಹುಡುಕ್ತಾ ಇದ್ದೀನಿ. ಏಯ್ ಕಾಂಗ್ರೆಸ್ದು ಹಿಂಗೆ ಹೇಳು, ಎಷ್ಟು ಕಿಲೋಮೀಟರ್ ಐತೆ ಇನ್ನು? ಇಲ್ಲಿಂದ ಇನ್ನ 9 ಕಿಲೋಮೀಟರ್. ಅಂತ ಇಂತ ಒಂದು 9 ಗಂಟೆಗೆ ಹೋಗ್ತೀವಿ ಕರೆಕ್ಟಾಗಿ. ಇಲ್ಲ ಗುರು, ಏನ್ ಮಾಡದಪ್ಪ, ನಿನ್ ಫ್ರೆಂಡು ರಸ್ತೆ ಉದ್ದಕ್ಕೂ ಶಾಪಿಂಗ್ ಮಾಡಕ್ ಹೇಳ್ತಾ ಇದ್ದಾನಲ್ಲ, ಪಾಪ ನನ್ ಮಗ. ನಿನಗೆ ಫ್ರೆಂಡ್ ಅಲ್ವಾ? ನನ್ನ ದುಶ್ಮನ್ನು. ನನ್ಗಿನ ನಿನಗೆ ಚೆನ್ನಾಗಿ ಕ್ಲೋಸ್ ಇವಾಗ. ಕೇಳ್ಬೇಕು ಹೇಳ್ರಿ, ಏನಂತ ಹೇಳ್ಬಿಟ್ಟು ಹಾಕ್ಬೇಕು ಹೇಳ್ರಿ. ಲಾಯರು ಅಂತ ಹೇಳೋಣ? ಲಾಯರ್ ತಾನೆ? ಏನ್ದಲ್ಲ ಲಾಯರು ರೀ? ಕೋರ್ಟ್ ಲಾಯರ್ ಗೊತ್ತಿಲ್ಲ ಅಂತೆ ಬ್ರೋ. ಅಲ್ಲ, ಎಂತೆಂತವ್ರನ್ನ ಜೊತೆಗೆ ಹಾಕೊಂಡಿದ್ಯಾ? ಲಾಯರು ಅಂದ್ರೆ ಎಲ್ಲಿ ಲಾಯರು ಅಂದ್ರೆ ಗೊತ್ತಿಲ್ಲ ಅಂತೆ. ಅಲ್ಲ, ಏನ್ತ್ರ ಲಾಯರ್ ಅಂದಿದ್ದು ಅವ್ರು? ನಾನು ಏನ್ದಲ್ಲ ಲಾಯರ್ ಅಂದಿದ್ದು. ಅದು ಗೊತ್ತಿಲ್ಲ ನಂಗೆ. ಏನ್ತ್ರ ಲಾಯರ್ ಅಂತ ಡೀಪ್ ಡಿಸ್ಕಷನ್, ಬಾಯ್ಸ್ ಡಿಸ್ಕಷನ್ ಅದು, ಅವೆಲ್ಲ ತೋರ್ಸಕ್ಕಾಗಲ್ಲ. ನೀವ್ ಹೇಳಿ. ಫೈನಲಿ ಲೊಕೇಶನ್ ರೀಚ್ ಆಗಿದೀವಿ ಗಾಯ್ಸ್. ಇದೇ ಅನ್ಕೊಂತೀನಿ ಐ ಗೆಸ್.
ಇದೇ ಲೊಕೇಶನ್. ಇಲ್ಲೆಲ್ಲ ಲೆಫ್ಟು ಎಲ್ಗುರು ಇಲ್ಲಿ ಯಾವ್ದು ಮನೆ ಚಪ್ರಾನು ಕಾಣಿಸ್ತಿಲ್ಲ, ಏನು ಕಾಣಿಸ್ತಿಲ್ಲ. ಇಲ್ಲೇ ಐತಲ್ಲ ಗುರು, ರೈಟಲ್ಲಿ ಐತಲ್ಲ. ಬಟ್ ನಿನ್ ಪಾರ್ಕಿಂಗಿಗೆ ಹೆವಿ ರೋದನೆ ಆಗುತ್ತೆ. ಇಲ್ಲಿ ನಿನ್ ಗಾಡಿ ಹಾಕೋರು ಅವನದನ್ನು ತೆಗಿಯೋಕ್ಕಾಗಲ್ಲ, ನಿಂದನ್ನು ತೆಗಿಯೋಕ್ಕಾಗಲ್ಲ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಏನೋ ಅದು ಬೆಂಡೆಕಾಯಿ ದೊಡ್ಡವನಾಗ ಹೋಗಿದ್ಯಲ್ಲ. ಪಂಚೆ ಟೇಟ ಕಟ್ಟಿದ್ಯಾ? ಪಂಚೆ ಟೇಟ ಕಟ್ಟಿದ್ಯಾನೋ? ಲೇ ಪಂಚೆ ಟೇಟ ಕಟ್ಟಿದ್ಯಾ? ಉದ್ರಲ್ವಾ? ಉದ್ರಲ್ಲ ತಾನೆ? ಉದ್ರಲ್ಲ ತಾನೆ? ಎಲ್ಲಿದ್ದಿಲ್ಲಿ? ಎಲ್ಲಿದ್ದಿಲ್ಲಿ? ಓ ಸರ್ ಸಮಾಚಾರ ಹೆಂಗೋ ಪಂಚಲಿದ್ಯಾ ಮದ್ವೆ ಅಂಟಿ? ಹೆಂಗೋ ಮದ್ವೆ ಸೆಟಪ್ ಅಲ್ಲಿ ಇದ್ದಾನೆ, ಮದ್ವೆ ಮಾಡ್ಬಿಡ್ರಿ. ಅದನ್ನ ಹೇಳಿದ್ ಹೆಣ್ಣು ಇವನಾರ ಹೆಣ್ಣು ಆಗ್ಲಿಲ್ಲ ಅಂತ ಇವನ್ನೇ ಕಟ್ಕೊಳ್ಳೋಣ. ಇಲ್ಲ ಹುಡಿಕೊಂಬರೋಣ ಇಲ್ಲೇ ಯಾರನ್ನಾರು. ಯಾವ ಕಾಡಲ್ಲಿ ಅಕ್ಕಪಕ್ಕ ಸಿಗ್ತಾರ ನಾವು? ಇಲ್ಲಿ ಕಾಡಿಲ್ಲ ಅಣ್ಣ, ಮಲ್ನಾಡ್ ಸ್ಟೈಲ್ ಇದು ಕಡೆ ಎಲ್ಲ. ಕಾಡು ಯಾವ್ದಿಲ್ಲ. ಹುಡಿಕೊಂಬರೋಣ ಯಾರನ್ನಾರು ಇಲ್ಲಿ ಹೇಳು. ಬೇಡ ಬೇಡ, ಇರ್ಲಿ ಮಗ, ವೇಟ್ ಫಾರ್ ಹೋಮ್ ಟೂರ್. ಫ್ರೆಂಡ್ಗೋಸ್ಕರ ಅರ್ಥ ಮಾಡಿಲ್ಲ ನಿಮಗೆ. ಪರವಾಗಿಲ್ಲ. ತುಂಬಾ ಇದೆ. ಏನು ಅಷ್ಟು ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಯಾವ್ದು ಮಾಡಲ್ಲ ನಾವು. ಎಲ್ಲ ಹಾಳು ಮಾಡದೆ. ಬೇಡ ಬೇಡ ಬೇಡ, ಫಂಕ್ಷನ್ ಆಗುತ್ತೆ. ಆಂಟಿ ರೋಡಲ್ಲಿ ನಿಂತಿದ್ದ ಕೈ ಅನ್ಕೊಂಡು ನಾನೇ ಬಂದಿಲ್ಲ, ಆಂದೂರು ಇವರೇ ಬೇಕು ಬಂದ, ನಾನೇ ಬಂದಿದ್ದ. ಏನೋ ಮಾಡ್ತವ್ರೆ ಮಗ. ಏನು ಸಿಕ್ಕಿಲ್ಲ ನಾನು ನೋಡಿಲಿ. ಏನೋ ಸಿಕ್ಕಲ್ಲ. ನಂಗೊಂದು ಡೌಟು, ಒಂದ್ ಪಂಚೆ ಒಳಗ್ ಸಿಡಿ ಹಾಕೋಣ ಅಂತ. ಹಾಕಿದ್ಯಾ? ನಿಜ ಹೇಳು ಫಂಕ್ಷನ್ ಕಣ ಹಾಕಿರ್ತಂತ ಮಗ. ಉದ್ರಲ್ವಾ ಅದು? ಇಲ್ಲ. ಏಯ್ ಅರ್ಜೆಂಟ್ ಆಗಿ ಒಂದ್ ಮದ್ವೆ ಊಟ ತಿನ್ಬೇಕು ಅನ್ನಿಸ್ತೇ, ಬೇಗ ಮದ್ವೆ ಆಗಲ್ಲ. ಪಂಚೆ ಬರ ಎತ್ಕೊಂಡು ಅದೇ ಕೇಳಿ ಯಾರೇನು ಮಾಡು. ಗಾಡಿ ಒಂದು ಸೈಡಿಗೆ ಹಾಕ್ಬೇಕಾಯ್ತು. ಅವ್ನ್ ನಡ್ಕೊಂಬರ್ಲಿ ತಡಿ, ಕರೆಕ್ಟ್ ಆಗಿ ಮೀಮ್ ಹಾಕ್ತೀನಿ ಅದಕ್ಕೆ. ಏನೋ ಬಸ್ಗೆ ಹಿಂಗ್ ನಡ್ಕೊಂಬಂದ ಮಾಡ್ತಿದ್ಯಲ್ಲ. ಇದು ಕರೆಕ್ಟ್ ಆಗಿ ಸಿಗ್ತಾನೆ. ಗೊತ್ತಿಯಲ್ಲೋ ಬಾಳೆಕಣ್ಣು ಹೊಡೆಯೋ ಶಾಸ್ತ್ರ ಅಲ್ಲ ಅದು. ಅವ್ರು ನೋಡ್ರಿ ಒಳಗ್ ಬರೋಂಗಿಲ್ಲ ಅಂದ್ರು. ಚೆನ್ನಾಗಂದ ಬಾಳೆಕಣ್ಣು ಹೊಡೆಯೋ ಶಾಸ್ತ್ರ. ನಂಗೂ ಕೊಡು ಆಟಾಡಕ್ಕೆ, ಆಟಾಡಕ್ ಕೊಡು. ಎಲ್ಲಿದೆಯೋ ತಗೊಂಡ್ ಹೋಗ್ತೀನಿ ನಾನು. ಹೊಸದೇ ಸಿಗುತ್ತೆ, ಹೊಸದೇ ಸಿಗುತ್ತೆ, ಹೊಸದೇ ಸಿಗುತ್ತೆ. ಎಷ್ಟು ನೆಕ್ಲೆಸ್? 8 ಯಾಸ್ಕೊಂಡು ಇನ್ನೇನ್ ತೆಗಿಬೇಕು ಹೇಳಂಗಾರೆ? ಹೆಂಗೋ ರೆಕಾರ್ಡ್ ಆಗ್ತಿರೋದಲ್ಲಿ ಹೆಂಗೋ ತೋರಿಸ್ಲಿ ಅಲ್ವಾ ಪುಟಿ? ಹ್ಞೂ. ಅಯ್ಯೋ ಏನ್ ಶಾಸ್ತ್ರ ಅಂತ ಗೊತ್ತಿಲ್ಲ. ಆಂಟಿ ನಮಸ್ಕಾರ. ಏನು ಹೇಳಲೇ ಇಲ್ವಲ್ಲ ಆಂಟಿ ನೀವು? ಈಗ ಹೇಳ್ರಿ ಆಂಟಿ, ಅವ್ನ್ ಮದ್ವೆ ಯಾವಾಗ ಹೇಳ್ರಿ? ನೆಕ್ಸ್ಟ್ ಇಯರ್ ಎಲ್ಲ ಇಲ್ಲ, ಈ ಗುರುಪ್ರವೇಶ ಆಗಿದೆ ನೋಡಿ. ಮದ್ವೆ ಅಂತ ಹಿಂಗೆಲ್ಲ ನಿಂತ್ಕೊಂಡ ಅರ್ಜೆಂಟ್ ಆಗಿ ಒಂದ್ ಮದ್ವೆ ಊಟ ತಿನ್ಬೇಕು ಅನ್ನಿಸ್ತಿದೆ. ಸೇಮ್ ಬೋಟ್. ನಾನು ಹಾಕ್ತೀನಿ ಬಿಡು ಮರಿ. ನಾನು ಅಷ್ಟೇ, ನಾನು ಹಾಕ್ತೀನಿ ಬಿಡು ಮರಿ. ಎಲ್ಲ ಸೇಮ್ ಬೋಟ್. ಧನ್ಯವಾದಗಳು ಬಂದಿದ್ದಕ್ಕೆ, ಅಷ್ಟು ದೂರದಿಂದ ಬಂದಿದ್ದೆ. ತಮ್ಮ ಬಂದಿರೋದಕ್ಕೇನೋ ಒರಿಜಿನಲ್ ಅಲ್ಲ ಕೊಡೋದು. ನಿನ್ ಉಂಗ್ರ ನನ್ ಬಳೆ
ಎರಡು ರೋಲ್ಗಳು ಯಾವ್ದು ಒರಿಜಿನಲ್ ಇಲ್ಲ. ನೀನು ಮನ್ಸಾರೆ ರೋಡ್ಗಳು ಕೊಟ್ಟಿರೋದು ಗೋಲ್ಡನ್ ತಮ್ಮಂದ್ರಿಗೆ ಹಂಗೆಲ್ಲ ಕೊಡ್ಬಾರ್ದು ರೋಲ್ಗಳು ಎಲ್ಲ ಕಂಡ್ರು. ನೀವೆಲ್ಲ ಮದ್ವೆ ಆದ್ರೆ ಅವ್ರುಗಳೇ ಇಂತ ಹತ್ತಾದ್ರು ಕೊಡ್ತಾರೆ, ಚೈನು ಎಲ್ಲ ಕೊಡ್ತಾರೆ. ಅವ್ರಿಗೆ ಕೊಡ್ಬೇಕು, ಅವ್ರು ನಮಗ್ ಕೊಡಲ್ಲ. ಚಿನ್ನು ಬನ್ನಿ. ಅಕ್ಕ ಬಳೆ ಫಿಕ್ಸ್ ಮಾಡ್ಕೊಂಬಿಡು. ನನ್ ಉಂಗ್ರ ಹಲೋ, ನಿಮ್ದು ಏನ್ ಚೈನಾ? ಯಾಕೆ ಎಲ್ರಿ ಪಂಚೆ ಹಾಕೊಂಡು ಓಡಾಡ್ತಿದ್ದೀರಾ ಅಂತ. ಏನು ಅವಾಗ ಆಗುತ್ತೆ ಮಗ, ಗಾಳಿ ಆಡ್ಲಿ ಅಂತ ಗಾಳಿ ಕಣಲೆ. ಆಡ್ಲಿ ಅಂತ. ಉದ್ರೋಗ್ತಿದೆ ಅಂತ. ಸರಿ, ನೀವೆಲ್ಲ ಇಲ್ಲಿ ಇರ್ತೀರಾ, ಹಂಗ ಆಚೆ ಹೋಗ್ಬಿಡ್ತೇನೆ. ಯಾಕೋ ಬ್ರೋ ಏನು ಗೊತ್ತಾಗ್ತಿಲ್ಲ ಬ್ರೋ. ಬೆಳಗ್ಗೆ ನೋಡ್ದಾಗ್ಲೇ ಗೊತ್ತಾಗೋದಿಲ್ಲ ಏನಿದೆ ಏನಿಲ್ಲ ಅಂತ. ಈಗ ಯಾವ್ದೋ ಒಂದ್ ಮನೆ ಮಾತ್ರ ಕ್ರೇಜಿಯಾಗಿ ಕಟ್ಟಿದ್ದಾರೆ. ಇನ್ನೊಂದ್ ಸ್ವಲ್ಪ ಹೊತ್ತಾದ್ರೆ ಹೊಡಿತಾರೆ ಯಾರೋ ನನ್ಗೆ ಇಡೋ ಫೋನು ಅಂತ. ಅವ್ನಿಗೆ ಯಾವ್ದೋ ರೆಸ್ಕ್ಯೂ ಕಾಲ್ ಬಂತು. ಫ್ಲಾಶ್ ಲೈಟ್ ಹಾಕೊಂಡು ಎಲ್ಲ ವ್ಲಾಗ್ ಮಾಡೋಂಗಾಗಿನಿ. ಕಣ್ಣಿಗೆ ಕುಕ್ದಂಗೆ ಆಗ್ತಿದೆ. ನೋ ಫ್ಲಾಶ್. ಚಿಕ್ಕಮಂಗ್ಳೂರ್ ಬಂದು ಲೈಟ್ ಹುಳ ನೋಡ್ತಾ ಇದೀವಿ. ವಾವ್, ಅದು ಕರೆಂಟ್ ಲೈನ್ ಮೇಲೆ ಚಾರ್ಜ್ ಆಗ್ತಿದೆ ಕಣ. ಚಾರ್ಜಿಂಗ್ ತೊಗೊಂತಾ ಇದೆ. ಎಲೆಕ್ಟ್ರಿಕ್ ಗಾಡಿ. ಮಕ್ಳ ಜೊತೆ ಆಟ ಆಡೋ ವಯಸ್ಸಲ್ಲಿ ಟಾರ್ಚ್ ಇಟ್ಕೊಂಬಂದ್ ಮಕ್ಳ ಆಟ ಆಡ್ದಂಗ್ ಆಟ ಆಡ್ತಾವನತ್ಲಾಗೆ. ಏನಾದ್ರು ಸೈಟ್ ಆಗತ್ತಾ ನೋಡ್ತೀನಿ. ಏನ್ ಸೈಟ್ ಆಗುತ್ತೆ ಅಲ್ಲಿ ನೋಡಲ್ಲಿ, ಅಲ್ಲಿ ನಾಗವಲಿ ಅಲ್ಲಿ ಅಲ್ಲ ಕಣ, ಯಾವ್ದಾದ್ರು ನೆಸ್ಟಿಂಗ್ ಆಗ್ಬೋದು, ಯಾವ್ದಾದ್ರು ಬರ್ಡ್ ಇರ್ಬೋದು, ಇಲ್ಲ ಲಾರೀಸ್, ಲೆಂಡರ್ ಲಾರೀಸ್ ಇರ್ಬೋದು. ಗೈಸ್ ನೋಡಿ, ಈ ತರ ವೈಲ್ಡ್ ಲೈಫ್ ಅಲ್ಲಿ ಇರೋರ್ ಜೊತೆ ಬಂದ್ರೆ ಇದೇ ಬಾಧೆ. ನೋಡು, ಈ ತರದ ಪೊದೆಗಳಲ್ಲಿ ಮಲಬಾರ್ ಪಿಟ್ ವೈಪರೋ ಅಥವಾ ಹಂಪ್ನೋಸ್ ಪಿಟ್ ವೈಪರೋ ಸಿಗ್ಬೋದು. ನೀನ್ ಎದುರಿಸ್ಬೇಡ ಗುರು, ನಂಗೆ ಎಲ್ಲ ಇರೋದನ್ನ ಹೇಳ್ತಿದ್ದೀನಿ. ಸೊ ಹಂಗಾಗಿ ಅದನ್ನ ನೋಡಿ ಗೈಸ್, ಟಾರ್ಚ್ ಚೆನ್ನಾಗಿದೆ, ಝೂಮ್ ಆಗುತ್ತೆ, ಝೂಮ್ ಔಟ್ ಆಗುತ್ತೆ. ಸ್ಪಾಟ್ ಲೈಟ್ ತರ ಸ್ಪಾಟ್ ಬಿಡ್ಬೋದು. ಫುಲ್ ವೈಡ್ ಆಂಗಲ್ ಸ್ಪಾಟ್ ಲೈಟು. ಜಿಗಿ ಜಿಕ್ಕ ಫ್ರೆಶ್. ಇದಕ್ಕೆ ಹಾಕೊಂಬಿಟ್ರೆ ಹೆಂಗೆ ಅಂತ ಗಾಡಿಗೆ. ಡಿಜೆ 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 ಕ್ರೇಜಿ. ಆಫ್ ಮಾಡಿ ಗುರು, ಮನೇಲಿರೋರು ಬಂದಿಂದಾರು ಹೊಡೆದ್ಬಿಡ್ತಾರ. ಆಮೇಲೆ ಆಯ್ತು ಅಂದ್ರೆ ಇದು ಇದೇನಿದು ರೆಡ್ ಲೈಟು. ಯಾವ ಕಣ್ಣಿಗೆ ಬಿಡ್ತೀಯಲ್ಲ ಯಾವ ಟಾರ್ಚ್ ಕಣೆ ಇದು. ನನಗೆ ನನ್ನ ಫ್ಲಾಶ್ ಲೈಟ್ ಅಲ್ಲೇನೆ ನೋಡಕ್ ಆಗ್ತಿಲ್ಲ. ಇವರು ಹರ್ಪಿಂಗ್ ಅಲ್ಲಿ ಇದ್ದಾಗ ಒಬ್ಬೊಬ್ರು ಒಂದೊಂದ್ ಜಾಗ ಅಲ್ಲಿ ಇದಾರೆ ಅಂತಂದಾಗ ಸಿಗ್ನಲ್ ಕೊಡಿ. ಬ್ಲಿಮ್ 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 ಅಂದಾಗ ಕಾಣಿಸುತ್ತೆ. ಗಾಡಿನಲ್ಲಿ ಈ ತರ ಮರಕ್ಕೋ ಎಲ್ಲಾರು ಈ ತರ ಹಿಂಗ್ ಸಿಗ್ನಲ್ ಬಿಟ್ರೆ ಇಂಥ ಜಾಗದಲ್ಲಿ ಇದಾರೆ. ಅದು ಲೈಟ್ ಡೈರೆಕ್ಷನ್ ಯಾವ ಕಡೆ, ಈಗ ನಾನು ಆ ಕಡೆಯಿಂದ ಬರ್ತಿರ್ತೀನಿ, ಅದು ಲೈಟ್ ಡೈರೆಕ್ಷನ್ ಯಾವ ಕಡೆಯಿಂದ ಬರ್ತಿದೆ ನೋಡ್ಕೊಂಡು ಓಕೆ ನಾನು ಅಪೋಸಿಟ್. ಇರೋ 4 ಜನದಲ್ಲಿ ಎಲ್ಲಾ ತರದವ್ರು ಇದೀವಿ. ಒಬ್ಬ ವೈಲ್ಡ್ ಲೈಫ್, ಅವರು ಲಾಯರ್, ಅಡ್ವೊಕೇಟ್, ಇವರು ಫ್ಯಾಷನ್ ಡಿಸೈನರ್, ನಾನು ಡ್ಯಾನ್ಸ್ ಕೊರಿಯೋಗ್ರಾಫರ್. ಅದನ್ನ ಗೊತ್ತಿರೋ ವಿಚಾರನೆ. ಹಾಕ್ಲೇಬೇಕು ಅಂತ ಆಸೆ ಬಿಟ್ರು. ಹ್ಞೂ ಹೇಳ್ತೀನಿ. ಒಂದ್ಸತಿ ಹೇಳಿದ್ಮೇಲೆ ಮುಗೀತು. ನಮ್ದು ಒಂಥರ ಏನು ಕಸ್ತೂರಿ ನಿವಾಸದ ವಂಶ. ಒಂದ್ಸತಿ ಮಾತು ಕೊಟ್ಮೇಲೆ ಮುಗೀತು. ಬಂದ್ರಿ ಬಿಡಿ ಸಾಕು. ಸುಮಾರು ಕೊಟ್ಟಿ ಹೇಳಿ. ಆದ್ರೆ ಯಾವ ಮಾತನ್ನು ನೆರವೇರಿಸಿಲ್ಲ ಅಷ್ಟೇ ಅವರು. ಓ, ಇದಿರೋದು ಕಲರ್ ಒಂದಾದ್ರೆ ವಿಡಿಯೋದಲ್ಲಿ ಬರ್ತಿರೋದು ಒಂದ್ ಕಲರು. ಫುಲ್ ಬ್ಲೂಯಿಶ್ ಆಗೋಗಿದೆ. ಅಡುಗೆ ಮನೆ, ಪಾರ್ಟಿಷನ್, ಇದು ವಾಶ್ ಬೇಸಿನ್. ಏನ್ ಗುರು ಇಷ್ಟು ಹಣ್ಣು ಕುರಿತಿದೆ. ರೂಮು, ಅಟ್ಯಾಚ್ ಬಾತ್ರೂಮ್, ಅದೆಲ್ಲ ಏನು ತೋರ್ಸ ನೀಡಿಲ್ಲ. ಮಲ್ನಾಡಲ್ಲಿ ಕೊರಿಯಲ್ವಾ ಮತ್ತೆ ರೂಮ್ ಮಾಡಿದ್ರು.